ಹೆಚ್ಡಿಕೋಟೆಯಲ್ಲಿ ಕಾಕನಕೋಟೆಯ ಬಾನಾಡಿಗಳು ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀನಿವಾಸರವರು, ಈ ಕೃತಿಯ ಲೇಖಕರಾದ ಗೌಸ್ ಮೊದ್ದೀನ್ ಚಿಂಚರಕಿರವರು ಸರ್ಕಾರಿ ಸೇವೆಯಲ್ಲಿದ್ದು ಪರಿಸರ ಪ್ರೇಮಿಯಾಗಿ ಹಕ್ಕಿ ಪಕ್ಷಿಗಳ ಮೇಲೆ ಅಧ್ಯಯನ ನಡೆಸಿ ಸಮಾಜಕ್ಕೆ ಅನುಕೂಲವಾಗುವಂತೆ ಪುಸ್ತಕ ರೂಪದಲ್ಲಿ ಹೊರತಂದಿರುವುದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹಾಡಿ ಹೊಗಳಿದ್ರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಕಸಾಪ ಅಧ್ಯಕ್ಷ ವೈಡಿ ರಾಜಣ್ಣ, ಕೃತಿಯ ಲೇಖಕರಾದ ಗೌಸ್ ಮೊದ್ದೀನ್ ಚಿಂಚರಕಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಹಂತದಲ್ಲೂ ಸಹ ನಾವು ಅದನ್ನು ಬಳಸ್ಕೋಬಹುದು. ನಮ್ಮ ಮನೋರಂಜನೆಗಾಗಿರ್ಬೋದು, ನಮ್ಮ ಜ್ಞಾನಶಕ್ತಿಯನ್ನು ಬೆಳೆಸ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಬೇರೆಯವರಿಗೆ ಪಾಠ ಕಲಿಸೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ನಾವು ಪುಸ್ತಕವನ್ನು ಬಹಳ ಮುಖ್ಯವಾಗಿ ನಾವು ಓದ್ತೇವೆ. ಇಷ್ಟು ಹೇಳ್ತಾ, ಈ ಒಂದು ಅತ್ಯುತ್ತಮವಾದ ಪುಸ್ತಕವನ್ನು ತುಂಬ ದಿನಗಳಿಂದ ಅವರು ಕಷ್ಟಪಟ್ಟು ಒತ್ತಡದ ನಡುವೆಯೂ ಸಹ ಈ ಪುಸ್ತಕವನ್ನು ಬರೆದಿದ್ದಾರೆ. ಅವರಿಗೆ ಶುಭಾಶಯವನ್ನು ಕೋರ್ತಾ, ಸಾರ್ವಜನಿಕರು ಈ ಪುಸ್ತಕವನ್ನು ಓದಿ ಅದರಲ್ಲಿರುವಂತಹ ಅಂಶಗಳನ್ನ ಮನಗಂಡು ಜನರಿಗೂ ಸಹ ಅದನ್ನು ಮನವರಿಕೆ ಮಾಡಿ ಅದನ್ನು ಬಳಸ್ಕೋಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಈ ಕೃತಿಯಲ್ಲಿ 100 ವಿವಿಧ ಪಕ್ಷಿಗಳ ಪ್ರಭೇದಗಳ ಒಳಗೊಂಡಂತೆ ಒಂದು ಪಕ್ಷಿಗಳ ಒಂದು ವಿವರವನ್ನು ಇವತ್ತು ಕೃತಿಯಲ್ಲಿ ಕೊಟ್ಟಿದ್ದಾರೆ. ಇದು ಬರೀ ಕೃತಿ ಪಕ್ಷಿಗಳ ವಿವರ ಕೊಟ್ಟಿದ್ರೆ ಅದೇ ದೊಡ್ಡದಾಗ್ತಿಲ್ಲ. ಆದರೆ ಅದರ ಇಂಚಿಂಚು ಪ್ರತಿಯೊಂದು ಪ್ರಭೇದದಲ್ಲಿ ಬರುವಂಥ ಅದರ ವಿಶೇಷತೆಗಳನ್ನು ಅಥವಾ ಪಕ್ಷಿಗಳ ಒಂದು ಅಸ್ಮಿತೆ, ಬೇರೆ ಪಕ್ಷಿಗಳಿಗೆ ಏನು ವ್ಯತ್ಯಾಸ ಇದೆ, ಎಲ್ಲಿ ಸಿಗುತ್ತೆ, ಅದರ ಆಹಾರ ಕ್ರಮ ಹೇಗೆ ಅನ್ನೋದನ್ನು ಕೂಡ ಪ್ರತಿಯೊಂದನ್ನು ಕೂಡ ತನ್ನದೇ ಅಂತ ಒಂದು ಅಧ್ಯಯನದ ಮೂಲಕ ಅದನ್ನು ಕಂಡಿಡ್ಕೊಂಡು ಇಲ್ಲಿ ಅಕ್ಷರ ರೂಪದಲ್ಲಿ ದಾಖಲೆ ಮಾಡಿದ್ದಾರೆ. ಬಹುಶಃ ನನಗಂತುವಂಥದ್ದು ಕಾಕನಕೋಟೆಯ ಬಾನಾಡಿಗಳು ಎನ್ನುವಂಥ ಈ ಕೃತಿ ಅಕ್ಷರಶಃ ಅಧ್ಯಯನ ಯೋಗ್ಯವಂತ ಕೃತಿ. ಪುಸ್ತಕಗಳು ನನಗೆ ಬರೆದಿರೋದು ನನಗೆ ವಾಟ್ಸಪ್ ಮಾಡಿದಾಗ ಮೆಸೆಂಜರಲ್ಲಿ ಹಾಕ್ತಾ ಇದ್ದೆ. ಹಾಕಿದ ತಕ್ಷಣ ನನಗೆ ಒಂದು ಐಡಿಯಾ ಬಂತು, ನಾನು ಯಾಕೆ ಒಂದು ಪುಸ್ತಕ ಬರೆಯಬಾರ್ದು, ನಾನು ಯಾವುದರಲ್ಲಿ ಸ್ಟ್ರಾಂಗ್ ಆಗಿದ್ದೀನಿ ಅಂತ ನನಗೆ ಕಲ್ಪನೆ ಆಯಿತು. ಅವಾಗ ನಾನು ಅಂದ್ಕೊಂಡೆ, ನನ್ನ ಪಕ್ಷಿ ಬಗ್ಗೆ ಬಾಲ್ಯದಿಂದ ನನಗೆ ತುಂಬ ಜ್ಞಾನ ಇತ್ತು. ಸೊ ಹಾಗಾಗಿ ಜ್ಞಾನದ ಜೊತೆಗೆ ಕೆಲವೊಂದು ಆನ್ಲೈನ್ ಕೋರ್ಸ್ಗಳನ್ನು ನಾನು ತಗೊಂಡೆ. ಆರ್ನಿಥಾಲಜಿ ಅಂತ ಸ್ವಲ್ಪ US ಅವರು ಕೂಡ ಅವರಿಂದ ನಾನು ಭಾಳಷ್ಟು ಮಾಹಿತಿ ಪಡೆದುಕೊಂಡೆ. ಜೊತೆಗೆ ನಮ್ಮ ಇಲ್ಲಿ ಕಾಕನಕೋಟೆ ಆಮೇಲೆ HD ಕೋಟೆಯಲ್ಲಿ ಇರ್ತಕ್ಕಂಥ ನಮ್ಮ ಛಾಯಾಚಿತ್ರಗಳು ಅವ್ರಿಗೂ ಸಂಪರ್ಕ ಮಾಡಿದಾಗ ಕೆಲವೊಂದು ಪಕ್ಷಿಗಳ ಬಗ್ಗೆ ನಾನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ತದನಂತರ ಆ ಪಕ್ಷಿಗಳ ವಾಯ್ಸ್ ನಾನು ಯಾವುದೇ ಪಕ್ಷಿ ಕಿರಿಚಿದ್ರು ಕೂಡ ಸರಿಸುಮಾರು 400 ಪಕ್ಷಿಗಳಷ್ಟು ನನಗೆ ಅಂದರೆ ಆ ಪಕ್ಷಿಗಳು ಇಂಥ ಪಕ್ಷಿಗಳು ಇದಕ್ಕೋಸ್ಕರ ಕಿರಿಸ್ತಾ ಇದೆ ಎಂಬ ಸ್ವಲ್ಪ ಸೆನ್ಸ್ ನನಗೆ ಕಂಡುಕೊಳ್ತಾ ಹೋಗ್ತಾ ಇದೆ.